ಸ್ನೇಹಿತರೆ, ರಾಬಿನ್ ಶರ್ಮಾರವರು ಬರೆದಿರುವ ಪುಸ್ತಕ ನೀನು ಸತ್ತರೆ ಅಳುವವರು ಯಾರು ಎಂಬ ಪುಸ್ತಕ. ರಾಬಿನ್ ಶರ್ಮಾರವರು ಪರಿವರ್ತನೆಯ ಸಾಂಪ್ರದಾಯಿಕ ಪರಿಕರಗಳನ್ನು ಬದುಕಿನ ಒಂದು ಸರಳ ಸಿದ್ಧಾಂತವಾಗಿ ಒಂದುಗೂಡಿಸುವ ಒಂದು ಮನೋಹರ ಕಥೆಯನ್ನು ಸೃಷ್ಟಿಸಿದ್ದಾರೆ. ನಿಮ್ಮ ಬದುಕನ್ನು ಬದಲಿಸುವ ಒಂದು ಮುದಗೊಳಿಸುವ ಪುಸ್ತಕ ಇದು. ವೈಯಕ್ತಿಕ ಬೆಳವಣಿಗೆ, ವೈಯಕ್ತಿಕ ಪರಿಣಾಮಕಾರಿತ್ವ ಮತ್ತು ವೈಯಕ್ತಿಕ ಸಂತೋಷದ ಕ್ಷೇತ್ರದಲ್ಲಿ ಖುಷಿ ನೀಡುವ ಮಂತ್ರಮುಗ್ಧಗೊಳಿಸುವ ಕಲ್ಪನಾ ಸಾಹಸವಾಗಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಬದುಕನ್ನು ಶ್ರೀಮಂತಗೊಳಿಸಬಲ್ಲ ಮತ್ತು ವರ್ಧಿಸಬಲ್ಲ ಜ್ಞಾನಭಂಡಾರವನ್ನು ಹೊಂದಿದೆ. ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷಪಟ್ಟಾಗ ನೀನು ಅಳುತ್ತಿದ್ದೆ. ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂಥ ಬದುಕನ್ನು ನೀನು ಬದುಕು. ಸ್ನೇಹಿತರೆ, ರಾಬಿನ್ ಶರ್ಮಾರವರು ಹೇಳಿದ 10 ಯಶಸ್ಸಿನ ರಹಸ್ಯಗಳು. ಮೊದಲನೆಯದ್ದು, ಬೇಗ ಏಳಿ. ಬೆಳಿಗ್ಗೆ ಬೇಗ ಏಳುವುದು ನೀವು ನಿಮಗಾಗಿ ನೀಡುವ ಒಂದು ಉಡುಗೊರೆ. ಬೆಳಿಗ್ಗೆ ಬೇಗನೆ ಏಳುವ ಅಭ್ಯಾಸದಂತೆ ಕೆಲವು ಶಿಸ್ತಿನ ಕ್ರಮಗಳು ನಿಮ್ಮ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿವೆ. ಬೆಳಗ್ಗಿನ ಮೊದಲ ಕೆಲವು ಗಂಟೆಗಳಲ್ಲಿ ಬಹಳ ವಿಶೇಷವಾದುದಿವೆ. ಸಮಯವು ನಿಧಾನವಾಗಿ ಉರುಳುತ್ತಿದ್ದಂತೆ, ಗಾಳಿಯನ್ನು ಗಾಢ ಪ್ರಶಾಂತ ಭಾವ ಪ್ರಸರಿಸಿದಂತೆ ಕಾಣುತ್ತದೆ, ಭಾಸವಾಗುತ್ತದೆ. 5 ಗಂಟೆಯ ಕ್ಲಬ್ಬನ್ನು ಸೇರಿ. ನೀವು ನಿಮ್ಮ ದಿನವನ್ನು ನಿಯಂತ್ರಿಸುತ್ತಿರೋ ಹೊರತು ಅದು ನಿಮ್ಮನ್ನಲ್ಲ. ಹಾಸಿಗೆ ಸಮರವನ್ನು ಗೆದ್ದು ಹಾಸಿಗೆಯ ಮೇಲೆ ಮನಸ್ಸಿನ ಹತೋಟಿ ಸಾಧಿಸಿ ಬೆಳಿಗ್ಗೆ ಏಳುವುದು ನಿಮ್ಮ ಪ್ರತಿದಿನದ ಅತ್ಯಂತ ನಿರ್ಣಾಯಕ ಭಾಗದಲ್ಲಿ ನಿಮಗಾಗಿ ಒಂದು ಶಾಂತವಾದ 1 ಗಂಟೆ ಸಮಯವನ್ನಾದರೂ ನೀಡುತ್ತದೆ. ಅದೇ ಆರಂಭ. ಇದನ್ನು ಸರಿಯಾಗಿ ಕಳೆದರೆ ದಿನದ ಮಿಕ್ಕ ಸಮಯ ಅದ್ಭುತವಾಗಿ ನಡೆದು ಹೋಗುತ್ತದೆ. ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರರಿಯಲ್ಲಿ ನಾನು ಸೂರ್ಯನೊಂದಿಗೆ ಏಳಿ ಎಂದು ಓದುಗರಿಗೆ ಸವಾಲು ಹಾಕಿದೆ ಮತ್ತು ಅವರು ಈ ಹೊಸ ಜೀವನ ಶಿಸ್ತನ್ನು ಬೆಳೆಸಿಕೊಳ್ಳಲು ಸಹಾಯವಾಗಲೆಂದು ಹಲವಾರು ಐಡಿಯಾಗಳನ್ನು ನೀಡಿದ್ದೆ. ಎರಡನೆಯದು, ಹೆಚ್ಚು ಸವಾಲುಗಳನ್ನು ಸ್ವೀಕರಿಸಿ. ಈ ಒಂದು ಭರವಸೆಯನ್ನು ನಾನು ನಿಮಗೆ ನೀಡುತ್ತೇನೆ. ಅದೆಂದರೆ, ನಿಮ್ಮ ಕೊನೆಗಾಲದಲ್ಲಿ, ನಿಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ನೀವು ಬಹಳ ವಿಷಾದಿಸುವುದು ನೀವು ಎದುರಿಸಿದ ಸವಾಲುಗಳನ್ನು ಅಥವಾ ಅಪಾಯಗಳ ಬಗ್ಗೆ ಅಲ್ಲ. ಬದಲಿಗೆ ನೀವು ಎದುರಿಸದ ಎಲ್ಲ ಅಪಾಯಗಳು, ಕೈಗೆತ್ತಿಕೊಳ್ಳದ ಎಲ್ಲ ಅವಕಾಶಗಳ ಬಗ್ಗೆ, ನೀವು ಎದುರಿಸದ ಎಲ್ಲ ಅಪಾಯಗಳ ಬಗ್ಗೆ ನಿಮ್ಮಲ್ಲಿ ಪಶ್ಚಾತ್ತಾಪವಿರುತ್ತದೆ ಮತ್ತು ನಿಮ್ಮ ಹೃದಯ ದುಃಖದಿಂದ ತುಂಬಿರುತ್ತದೆ. ಭೀತಿಯ ಇನ್ನೊಂದು ಬದಿಯಲ್ಲಿ ಬಿಡುಗಡೆ ಇದೆ ಎಂದು ನೆನಪಿಡಿ. ಅನಂತ ಯಶಸ್ಸಿನ ತತ್ವದ ಕುರಿತ ಈ ಮಾತಿನ ಮೇಲೆ ಮನಸ್ಸಿಡಿ. ಜೀವನವು ಸಂಖ್ಯೆ ಆಟವಲ್ಲದೆ ಇನ್ನೇನೂ ಅಲ್ಲ. ಹೆಚ್ಚು ಸವಾಲುಗಳನ್ನು ಎದುರಿಸಿದಷ್ಟು ನೀವು ಹೆಚ್ಚು ಪ್ರತಿಫಲವನ್ನು ಪಡೆಯುತ್ತೀರಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಸೋಫಾಕಲ್ಸ್ ಹೇಳಿದಂತೆ, ಅದೃಷ್ಟ ಎನ್ನುವುದು ದುರ್ಬಲ ಮನಸ್ಸಿನವರ ಪಕ್ಷದಲ್ಲಿಲ್ಲ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದುಕಲು ಹೆಚ್ಚು ಅಪಾಯದ ಸವಾಲುಗಳನ್ನು ಸ್ವೀಕರಿಸಿ ಮತ್ತು ನೀವು ಮಾಡಲಾಗದೆಂದು ಹೆದರುವುದನ್ನು ಹೆಚ್ಚಾಗಿ ಮಾಡಲಾರಂಭಿಸಿ. ಮೂರನೆಯದು, ಯೋಗ್ಯರತ್ತ ಗಮನ ಹರಿಸಿ. ಸ್ವಲ್ಪ ಕಾಲದ ಹಿಂದೆ ನನ್ನ ಆಫೀಸಿಗೆ ಒಂದು ಫೆಡ್ಎಕ್ಸ್ ಪ್ಯಾಕೇಜ್ ಬಂತು. ಅದರೊಳಗೆ ಒಂದು ಪತ್ರವಿತ್ತು ಮತ್ತು ಅದರ ಮೇಲೆ ನನ್ನ ಹೆಸರನ್ನು ಜಾಗರೂಕತೆಯಿಂದ ಬರೆಯಲಾಗಿತ್ತು. ನಾನು ಕೂಡಲೇ ಅದನ್ನು ತೆಗೆದು ಪತ್ರವನ್ನು ಓದಲಾರಂಭಿಸಿದೆ. ಅದು ಒಂದು ಪ್ರಮುಖ ಕಾರ್ಪೊರೇಷನ್ನಿನ CEO ಅವರದ್ದಾಗಿತ್ತು. ಅವರು ಯುರೋಪಿಗೆ ಒಂದು ಬಿಸಿನೆಸ್ ಸಭೆಗಾಗಿ ಹೋಗುತ್ತಿದ್ದಾಗ ಒಂದು ವಿಮಾನ ನಿಲ್ದಾಣದಲ್ಲಿ ನನ್ನ ಪುಸ್ತಕ ಲೀಡರ್ಶಿಪ್ ವಿಸ್ಡಮ್ ಫ್ರಮ್ ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರರಿ ಖರೀದಿಸಿದ್ದರು. ಅವರು ನಾಯಕತ್ವದ ಜೀವನ ಪರ್ಯಂತದ ವಿದ್ಯಾರ್ಥಿಗಳಾಗಿದ್ದರೆಂದು ಮತ್ತು ಶೀರ್ಷಿಕೆಯನ್ನು ನೋಡಿ ಕುತೂಹಲರಾದರೆಂದು ಆ ಪುಸ್ತಕ ಅವರ ಮುಖದಲ್ಲಿ ನಗುವನ್ನು ತಂದಿತೆಂದು ಬರೆದಿದ್ದರು. ಈ ಎಕ್ಸಿಕ್ಯೂಟಿವ್ ತಮ್ಮ ಮೇಲಿನ ಭಾರೀ ಬೇಡಿಕೆಗಳಿಂದಾಗಿ ಬಹಳ ಒತ್ತಡದಲ್ಲಿದ್ದಾರೆಂದು ಮತ್ತು ತಮ್ಮ ಬಿಸಿನೆಸ್ ಜೀವನ ಮತ್ತು ವೈಯಕ್ತಿಕ ಬದುಕಿನೆರಡರಲ್ಲೂ ನಿಜಕ್ಕೂ ಅಗತ್ಯವಾದ ವಿಷಯಗಳಲ್ಲಿ ಹೆಚ್ಚು ಕಾಲ ಕಳೆಯುವಂತೆ ಮಾಡಬಲ್ಲ ತಮ್ಮ ನಾಯಕತ್ವ ಸಾಮರ್ಥ್ಯವನ್ನು ಹೆಚ್ಚಿಸುವ ವಿಧಾನಗಳನ್ನು ಕಲಿಯಲು ಆಶಿಸುತ್ತಿದ್ದರು. ಅವರು ತಮ್ಮ ಪತ್ರದಲ್ಲಿ ಹೀಗೆ ಬರೆದಿದ್ದರು. ನಾಲ್ಕನೆಯದು, ನಿಮ್ಮ ತೊಂದರೆಗಳನ್ನು ಪಟ್ಟಿ ಮಾಡಿ. ಒಂದು ಸಮಸ್ಯೆಯನ್ನು ಸೂಕ್ತವಾಗಿ ವಿಶದೀಕರಿಸುವುದು ಒಂದು ಸಮಸ್ಯೆಯನ್ನು ಅರ್ಧ ಪರಿಹರಿಸದಂತೆ ಎಂದು ಚಾರ್ಲ್ಸ್ ಕೇಟರಿಂಗ್ ಹೇಳಿದರು. ನೀವು ಒಂದು ಕಾಗದದ ಚೂರನ್ನು ತೆಗೆದುಕೊಂಡು ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಪಟ್ಟಿ ಮಾಡಿದರೆ ಏನೋ ವಿಶೇಷವು ಘಟಿಸುತ್ತದೆ. ಇದು ನೀವು ವಾರಗಳ ಕಾಲ ನಿಮ್ಮನ್ನು ಕಾಡುತ್ತಿರುವ ವಿಷಯದ ಬಗ್ಗೆ ನಿಮ್ಮ ಆಪ್ತ ಮಿತ್ರರಿಗೆ ಹೇಳಿದಾಗ ಸಿಗುವ ಸಮಾಧಾನಕ್ಕೆ ಬಹಳಷ್ಟು ಸಮವಾಗಿದೆ. ನಿಮ್ಮ ಭುಜಗಳಿಂದ ಭಾರ ಕಡಿಮೆಯಾಗುತ್ತದೆ, ನಿಮಗೆ ಹಗುರವೆನಿಸುತ್ತದೆ. ಬಿಡುಗಡೆಯ ಪ್ರಶಾಂತತೆಯ ಭಾವನೆ ಮನಸ್ಸನ್ನು ತುಂಬುತ್ತದೆ. ನಮ್ಮ ಮನಸ್ಸುಗಳು ನಮ್ಮ ಆಪ್ತ ಮಿತ್ರರಾಗಿರಬಹುದು, ನಮ್ಮ ಗಾಢ ಶತ್ರುಗಳು ಆಗಬಹುದು ಎಂದು ನಾನು ಕಂಡುಕೊಂಡಿದ್ದೇನೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸುತ್ತಾ ಇದ್ದರೆ ನೀವು ಏನೋ ಕಡಿಮೆ ಆಲೋಚನೆ ಮಾಡುತ್ತಿದ್ದೀರೆಂದು ಬೇಗನೆ ಅರಿಯುತ್ತೀರಿ. ಈ ನಿಟ್ಟಿನಲ್ಲಿ ಮನಸ್ಸು ವಿಚಿತ್ರವಾದುದು. ನೀವು ನೆನಪಿಡಬೇಕೆನ್ನುವುದು ಮರೆತು ಹೋಗುತ್ತದೆ.
ಅದು ನೀವು ಮರೆಯಬೇಕೆನ್ನುವುದೆಲ್ಲವೂ ನೆನಪಿಗೆ ಬರುತ್ತದೆ. 5ನೇಯದು, ಕಾರ್ಯಗತ ಮಾಡುವ ಅಭ್ಯಾಸವನ್ನು ಮಾಡಿ. ಜ್ಞಾನವೆಂದರೆ ಮುಂದೇನು ಮಾಡುವುದೆಂದು ತಿಳಿಯುವುದು, ಕೌಶಲ್ಯವೆಂದರೆ ಅದನ್ನು ಹೇಗೆ ಮಾಡುವುದೆಂದು ತಿಳಿಯುವುದು ಮತ್ತು ಸದ್ಗುಣವೆಂದರೆ ಅದನ್ನು ಕಾರ್ಯಗತಗೊಳಿಸುವುದು ಎಂದು ಡೇವಿಡ್ ಸ್ಟಾರ್ ಜಾರ್ಡನ್ ಹೇಳಿದರು. ಸಂತೋಷವಾಗಿ, ಆರೋಗ್ಯವಾಗಿ ಮತ್ತು ಹೆಚ್ಚು ಪರಿಪೂರ್ಣವಾದ ತುಂಬು ಬದುಕಿಗಾಗಿ ನಾವೇನು ಮಾಡಬೇಕೆಂದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತು. ನಿಜವಾದ ಸಮಸ್ಯೆ ಎಂದರೆ ನಮಗೇನು ತಿಳಿದಿದೆ ಅದನ್ನು ನಾವು ಮಾಡುವುದಿಲ್ಲ. ನಾನು ಹಲವಾರು ಪ್ರೇರಣಾತ್ಮಕ ಭಾಷಣಕಾರರು ಜ್ಞಾನವೇ ಶಕ್ತಿ ಎಂದು ಹೇಳಿರುವುದನ್ನು ಕೇಳಿದ್ದೇನೆ. ನಾನು ಇದನ್ನು ಒಪ್ಪುವುದಿಲ್ಲ. ಜ್ಞಾನವೇ ಶಕ್ತಿಯಲ್ಲ, ಅದು ಕೇವಲ ಸಂಭಾವ್ಯ ಶಕ್ತಿ. ನೀವು ಅದರ ಮೇಲೆ ನಿರ್ಣಾಯಕವಾಗಿ ಕಾರ್ಯ ಸಾಧಿಸಿದರೆ ಅದು ನೈಜ ಶಕ್ತಿಯಾಗಿ ತಂತಾನೇ ಪರಿವರ್ತನೆಗೊಳ್ಳುತ್ತದೆ. ದೃಢ ಅಥವಾ ಪ್ರಬಲ ಗುಣದ ಹೆಗ್ಗುರುತು ಖುಷಿಯಾಗುವುದನ್ನು ಮಾಡುವುದರಲ್ಲಿ ಅಲ್ಲ, ಅಥವಾ ಸುಲಭವಾಗಿ ಮಾಡುವುದರಲ್ಲ. ತನಗೆ ಏನು ಮಾಡಲು ಇಷ್ಟ ಎನ್ನುವುದಕ್ಕೆ ಬದಲಿಗೆ ತಾನೇನು ಮಾಡಬೇಕೆಂಬುದನ್ನು ನಿರಂತರವಾಗಿ ಮಾಡುವ ವ್ಯಕ್ತಿಯಲ್ಲಿ ಗಾಢ ನೈತಿಕ ಶಕ್ತಿಯ ಕುರುಹು ಕಂಡುಬರುತ್ತದೆ. 6ನೇಯದು, ಮಾರ್ಗವನ್ನು ಇಷ್ಟಪಡಿ, ಕೇವಲ ಪ್ರತಿಫಲವನ್ನಲ್ಲ. ನನ್ನ ಕೆಲಸದಲ್ಲಿ ನನಗೆ ಆಗಾಗ್ಗೆ ಜನರಿಗೆ ಹೇಗೆ ಗುರಿಗಳನ್ನು ರೂಪಿಸುವುದು ಮತ್ತು ಅದನ್ನು ಸಾಧಿಸುವುದು ಹೇಗೆ ಎನ್ನುವುದರ ಬಗ್ಗೆ ಹೇಳಿಕೊಡಿ ಎಂದು ನಾನು ಕೇಳಲಾಗುತ್ತದೆ. ನಾನು ನನ್ನ ಪ್ರೇಕ್ಷಕರಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಬೇಕೆಂಬುದು ನಿಮಗೆ ಏಕೆ ಅಷ್ಟು ಮುಖ್ಯ ಎಂದು ಕೇಳಿದಾಗ ನನಗೆ ಅವರು ಹೀಗೆ ಉತ್ತರಿಸುತ್ತಾರೆ: ಏಕೆಂದರೆ ನನಗೆ ಬೇಕಾದದ್ದು ನಾನು ಪಡೆದಾಗ ಅದು ನನಗೆ ಸಂತೋಷ ನೀಡುತ್ತದೆ. ಈ ಉತ್ತರದಲ್ಲಿ ಸತ್ಯಾಂಶವಿದ್ದರೂ, ಅಂದರೆ ನಮಗೆ ಬೇಕಾದನ್ನು ಪಡೆಯುವುದು ಆಗಾಗ್ಗೆ ನಮ್ಮ ಜೀವನದಲ್ಲಿ ಸಂತೋಷ ತರುತ್ತದೆಯಾದರೂ ಇದು ಏಕೋ ಗುರಿಯನ್ನು ತಲುಪಲಾರದು. ಗುರಿಯನ್ನು ನಿಗದಿಪಡಿಸುವುದು ಮತ್ತು ಅದನ್ನು ಸಾಧಿಸುವುದರ ನಿಜವಾದ ಮೌಲ್ಯ ನೀವು ಗಳಿಸುವ ಪ್ರತಿಫಲದಿಂದಲ್ಲ, ನಿಮ್ಮ ಗುರಿಯನ್ನು ತಲುಪಿ ನೀವಾಗುವ ವ್ಯಕ್ತಿಯಲ್ಲಿ ನಿಜವಾದ ಮೌಲ್ಯವಿದೆ. ಈ ಸರಳ ವ್ಯತ್ಯಾಸವು ನನಗೆ ನನ್ನ ಜೀವನದ ಪಥವನ್ನು ಆನಂದಿಸಲು ಹಾಗೂ ಅದೇ ಸಮಯದಲ್ಲಿ ನನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಉದ್ದೇಶಗಳನ್ನು ಪೂರೈಸುವಲ್ಲಿ ಕೇಂದ್ರೀಕರಿಸಲು ಸಹಕಾರಿಯಾಗಿದೆ. 7ನೇಯದು, ನಿಮ್ಮ ಸಮಯದ ಮೇಲೆ ಹತೋಟಿ ಸಾಧಿಸಿ. ಹಲವಾರು ಜನರು ಸ್ವಲ್ಪ ಹೆಚ್ಚು ಸಮಯ ಪ್ರತಿದಿನ ಸಿಗಲಿಕ್ಕೆ ಏನಾದರೂ ಮಾಡುತ್ತೇವೆಂದು ಹೇಳುತ್ತಾರೆ, ಆದರೆ ಅವರು ಈಗಾಗಲಿರುವ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆಂಬ ವಿಪರ್ಯಾಸವನ್ನು ನಾನು ಯಾವಾಗಲೂ ಕಂಡಿದ್ದೇನೆ. ಸಮಯವು ಜೀವನದ ಮಹತ್ತರ ಮಟ್ಟಗೋಲಾಗಿದೆ. ನಮ್ಮೆಲ್ಲರಿಗೂ ಒಂದು ದಿನ, 24 ಗಂಟೆಗಳಿವೆ. ಶ್ರೇಷ್ಠ ಬದುಕನ್ನು ನಡೆಸುವ ಜನರನ್ನು ಈಗ ಸಾಮಾನ್ಯರೊಂದಿಗೆ ಪ್ರತ್ಯೇಕಿಸುವುದೆಂದರೆ ಪರಸ್ಪರ ತಮ್ಮ ಸಮಾಜವನ್ನು ಹೇಗೆ ಕಳೆಯುತ್ತಾರೆಂಬುದರ ಆಧಾರದಲ್ಲಿ. ನಮ್ಮಲ್ಲಿ ಬಹಳಷ್ಟು ಜನರು ನಮಗೆ ತಿಳಿದ ಎಲ್ಲವನ್ನೂ ಮಾಡಲು ಒಂದು ಪೂರ್ಣ ಮತ್ತು ಪ್ರತಿಫಲದ ಬದುಕನ್ನು ಬದುಕಲೇಬೇಕೆಂದು ನಮಗೆ ಅಪರಿಮಿತ ಸಮಯ ಇರುವಂತೆ ಬದುಕುತ್ತೇವೆ. ಹೀಗಾಗಿ ನಾವು ಕಾಲ ವಿಳಂಬ ಮಾಡುತ್ತೇವೆ. ನಮ್ಮ ಜೀವನವನ್ನು ಕಾಡುವ ಆ ಪ್ರತಿದಿನದ ಜರೂರು ಕಾರ್ಯಗಳಲ್ಲಿ ಸಾಕಷ್ಟು ನಿರತರಾಗಿ ಮತ್ತು ನಮ್ಮ ಕನಸುಗಳ ಸಾಧನೆಯನ್ನು ತಡೆಯುತ್ತೇವೆ. ಇದು ಪಶ್ಚಾತ್ತಾಪದ ಜೀವನದ ಒಂದು ನಿರ್ದಿಷ್ಟ ನಿದರ್ಶನವಾಗಿದೆ. 8ನೇಯದು, ಶಾಂತಚಿತ್ತರಾಗಿರಿ. ಯಾರಾದರೂ ಕುಪಿತರಾಗಬಹುದು, ಅದು ಸುಲಭ. ಆದರೆ ಸರಿಯಾದ ವ್ಯಕ್ತಿಯೊಂದಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತ ಉದ್ದೇಶಕ್ಕಾಗಿ ಮತ್ತು ಸೂಕ್ತ ರೀತಿಯಲ್ಲಿ ಕುಪಿತರಾಗುವುದು ಸುಲಭವಲ್ಲ ಎಂದು ಅರಿಸ್ಟಾಟಲ್ ಬೋಧಿಸಿದರು. ನಮ್ಮ ಜೀವನದಲ್ಲಿನ ಎಲ್ಲ ಒತ್ತಡ ಮತ್ತು ಒತ್ತಾಯಗಳಿಂದ ಸ್ವಲ್ಪ ಮಾತ್ರ ಕಿರಿಕಿರಿಯಾದಾಗ ನಮ್ಮ ಶಾಂತಚಿತ್ತತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಇನ್ನೊಂದು ಆಯಾಸದ ದಿನದ ಕೊನೆಯಲ್ಲಿ ಕೆಲಸದಿಂದ ಮನೆಗೆ ಧಾವಿಸುವಾಗ ಪ್ರಪಂಚದ ಸಮಯವೆಲ್ಲ ಅವನಲ್ಲಿ ಇದ್ದಂತೆ ನಮ್ಮ ಮುಂದುಗಡೆ ನಿಧಾನವಾಗಿ ಓಡಿಸುವ ಚಾಲಕನತ್ತ ನಾವು ಕೂಗುತ್ತೇವೆ. ಸಾಮಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡುವಾಗ ರಾತ್ರಿಯ ಅಗತ್ಯ ಸಾಮಗ್ರಿಗಳನ್ನು ಹುಡುಕುತ್ತಿದ್ದಾಗ ಅಲ್ಲಿನ ಸೇಲ್ಸ್ ವ್ಯಕ್ತಿಯು ನಮ್ಮನ್ನು ಬೇರೆ ಸ್ಟ್ಯಾಂಡಿಗೆ ಕಳುಹಿಸಿದಾಗ ನಮಗೆ ಅಸಮಾಧಾನವಾಗುತ್ತದೆ. ಭೋಜನವನ್ನು ಸೇವಿಸುತ್ತಿದ್ದಾಗ ಫೋನ್ ಮಾಡಿ ತಮ್ಮ ಅತ್ಯಾಧುನಿಕ ವಸ್ತುಗಳನ್ನು ನಮಗೆ ಮಾರುವ ಪ್ರಯತ್ನದಲ್ಲಿ ಮಧ್ಯಪ್ರವೇಶಿಸಲು ತಾಕತ್ತಿರುವ ಟೆಲಿಮಾರ್ಕೆಟರ್ನಂತ ನಾವು ಕೂಗಾಡುತ್ತೇವೆ. 9ನೇಯದು, ಕೇಳುವಲ್ಲಿ ನಿಪುಣರಾಗಿ. ಕೇಳುವವನು 5 ನಿಮಿಷಗಳ ಕಾಲ ಮೂರ್ಖನಾಗಿರಬಹುದು, ಕೇಳದೇ ಇರುವವನು ಜೀವನ ಪರ್ಯಂತ ಮೂರ್ಖನು. ಹೀಗೆ ಚೈನಾದ ಒಂದು ಗಾದೆಯಿದೆ. ಇದು ನನಗೆ ಇತ್ತೀಚೆಗೆ ಕ್ಲಾಸಿಫೈಡ್ನಲ್ಲಿ ಓದಿದ ಒಂದು ಜಾಹೀರಾತು ನೆನಪಿಗೆ ತರುತ್ತದೆ. ಡ್ರಗ್ ಸ್ಟೋರಿನಲ್ಲಿನ ಬೂದು ಬಣ್ಣದ ಕೋಟಿನ ಸುಂದರ ಯುವತಿಗೆ ನವೆಂಬರ್ 28 ಶನಿವಾರ ಸಂಜೆ 4 ಗಂಟೆಯಂದು ನೀನು ಮ್ಯಾಗಜಿನ್ ವಿಭಾಗದ ಮುಂದೆ ನನ್ನ ಹತ್ತಿರ ಬಂದೆ. ನಾನು ನಿನ್ನನ್ನು ಭೇಟಿ ಮಾಡಿ ಮಾತನಾಡಲು ಇಷ್ಟಪಡುವೆ. ಈ ಜಾಹೀರಾತನ್ನು ನೀಡಿದ ವ್ಯಕ್ತಿ ತನ್ನ ಫೋನ್ ನಂಬರ್ ನೀಡಿದ್ದನು. ಪ್ರಯಾಸವಿಧಿಯು ಅವನಿಗೆ ತನ್ನ ಕನಸಿನ ಹೆಂಗಸನ್ನು ಭೇಟಿ ಮಾಡಲು ಅವಕಾಶ ನೀಡಿತು. ಆ ಅವಕಾಶವನ್ನು ಅವನು ಕಳೆದುಕೊಂಡಿದ್ದ. ಆದರೆ ಆಗ ಅವನು ಕೇಳದ ಕಾರಣ ಆ ಹೆಂಗಸನ್ನು ಹುಡುಕುವ ಹತಾಶ ಮನೋಭಾವದಿಂದ ನ್ಯೂಸ್ ಪೇಪರ್ನಲ್ಲಿ ಒಂದು ಜಾಹೀರಾತನ್ನು ನೀಡಬೇಕಾಯಿತು. ನೀವು ಹೆಚ್ಚು ಕೇಳಿದಷ್ಟು ನಿಮಗೆ
ಹೆಚ್ಚು ಸಿಗುತ್ತದೆ. ಆದರೆ ಇದಕ್ಕಾಗಿ ಅಭ್ಯಾಸ ಬೇಕಾಗುತ್ತದೆ. ಯಶಸ್ಸು ಸಂಖ್ಯೆ ಆಟವಾಗಿವೆ. ಬೌದ್ಧ ಭಿಕ್ಷುಗಳು ಹೇಳಿದಂತೆ ಗುರಿಗೆ ತಾಕುವ ಪ್ರತಿಯೊಂದು ಬಾಣವು ಒಂದು ನೀರು ತಪ್ಪಿದ ಗುರಿಗಳನ್ನು ಪ್ರತಿಫಲವಾಗಿದೆ. 10ನೇಯದು, ನಿಮ್ಮ ಕೆಲಸದಲ್ಲಿ ಉನ್ನತ ಅರ್ಥವನ್ನು ಹುಡುಕಿ. ಫಾಸ್ಟ್ ಕಂಪನಿ ನನ್ನ ಮೆಚ್ಚಿನ ಮ್ಯಾಗಜಿನ್ಗಳಲ್ಲಿ ಒಂದು. ಅದು ಕೆಲಸದ ಹೊಸ ಲೋಕದಲ್ಲಿ ತಾಜಾತನದ ಮಾನವೀಯ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಅದರ ಇತ್ತೀಚಿನ ಸಂಚಿಕೆಯಲ್ಲಿ ಜೆರಾಕ್ಸ್ PRC ಗುರು ಜಾನ್ ಸಿಲಿ ಬ್ರೌನ್ ಹೇಳಿದ್ದು ನನಗೆ ನಿಜಕ್ಕೂ ಯೋಚಿಸುವಂತೆ ಮಾಡಿತು. ಇಂದು ನಾಯಕತ್ವದ ಕೆಲಸ ಕೇವಲ ಹಣ ಮಾಡುವುದಲ್ಲ, ಅದು ಬದುಕಿಗೆ ಅರ್ಥಪೂರ್ಣ ನೀಡುವುದಾಗಿದೆ. ಹಳೆಯ ಕಾಲದಲ್ಲಿ ಕೇವಲ ಬಿಲ್ಗಳನ್ನು ಪಾವತಿಸಲು ಸಹಕಾರಿಯಾದ ಒಂದು ಕೆಲಸವನ್ನು ಹೊಂದಿರುವುದರಲ್ಲಿ ನಮ್ಮಲ್ಲಿ ಸಾಕಷ್ಟು ಜನರು ಸಂತೃಪ್ತರಾಗಿದ್ದೆವು. ಆದರೆ ಈಗ ನಾವು ನಮ್ಮ ಕೆಲಸದಲ್ಲಿ ಬಹಳ ಹೆಚ್ಚು ಆಕಾಂಕ್ಷಿಸುತ್ತೇವೆ. ನಮಗೆ ಸಾಫಲ್ಯತೆ, ಸೃಜನಶೀಲ ಸವಾಲು, ಅಭಿವೃದ್ಧಿ, ಸಂತೋಷ ಬೇಕು ಮತ್ತು ನಮಗಾಗಿ ಇರುವುದಕ್ಕಿಂತ ನಾವು ಬೇರೆ ಉದ್ದೇಶಕ್ಕಾಗಿ ಬದುಕಿದ್ದೇವೆಂಬ ಭಾವನೆ ಬೇಕು. ಒಂದು ಶಬ್ದದಲ್ಲಿ ಹೇಳುವುದಾದರೆ, ನಾವು ಕೆಲಸದಲ್ಲಿ ಅರ್ಥವನ್ನು ಅರಸುತ್ತೇವೆ. ನೀವು ಮಾಡುವ ಕೆಲಸದಲ್ಲಿ ಉನ್ನತ ಅರ್ಥವನ್ನು ಹುಡುಕುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದೆಂದರೆ ನಿಮ್ಮ ಸುತ್ತಲಿನ ಪ್ರಪಂಚದಲ್ಲಿ ನಿಮ್ಮ ಕೆಲಸದ ಪ್ರಭಾವದ ಬಗ್ಗೆ ತಿಳಿಯುವುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.